आप सब इंडियन एयरफोर्स के टॉप एविएटर्स हो, इसलिए आप सबको हैंड पिक करके हमने एक क्विक रिस्पांस टीम बनाई है। Deadliest terror attack on Indian forces. हमले ಹಲೋ ಗೈಸ್, ಎಲ್ಲರೂ ಹೆಂಗಿದ್ರು? ವೆಲ್ಕಮ್ ಟು ಶರಿ ಕ್ರಿಯೇಷನ್ಸ್ 27. ಸೊ ಏನಪ್ಪ ಅಂದರೆ ಫೈಟರ್ ಮೂವಿ ಬಿಡುಗಡೆ ಆಗಿದೆ. ಹೇಗಿದೆ, ಯಾವ ಥರ ಇದೆ, ನಮ್ಮನ್ನು ಹೆಂಗೆ ಮೂವಿ ಒಳಗಡೆ ಚೆನ್ನಾಗಿ ಕರ್ಕೊಂಡೋಗಿದೆ, ಇದ್ರ ಬಗ್ಗೆ ಮಾತಾಡ್ಕೊಂಡು ಹೋಗೋಣ. ಸೊ ಇದರಲ್ಲಿ ಚೆನ್ನಾಗಿರೋ ಪಾಯಿಂಟ್ ಏನಪ್ಪ ಅಂದರೆ ಕ್ಯಾಸ್ಟಿಂಗ್ ಇಸ್ ನೈಸ್, ಮತ್ತು ಆ ಫ್ಲೈಟ್ ಸೀನ್ಸ್ ಏನಿರುತ್ತೆ ಅದು ಮತ್ತು ಫೈಟಿಂಗ್ ಇಟ್ ಈಸ್ ಎಕ್ಸ್ಟ್ರಾರ್ಡಿನರಿ ಆಗಿ ಮಾಡಿದ್ದಾರೆ. ಫ್ಲೈಟ್ ಸೀನ್ಸು ಅಷ್ಟೊಂದು ಚೆನ್ನಾಗಿ ನಾವು ಇಷ್ಟಪಡೋದು ಅಂದರೆ ಬೇರೆ ಹಾಲಿವುಡ್ ಆ ಕಡೆಯಿಂದ, ನಮ್ಮ ಕಡೆಯಿಂದ ಅಷ್ಟೊಂದು ಫ್ಲೈಟ್ ಸೀನ್ಸ್ ಅನ್ನೋದು ಅಷ್ಟು ರಿಯಲಿಸ್ಟಿಕ್ ಆಗಿ ಅಂದರೆ ಅಷ್ಟೊಂದು ಕರ್ಕೊಂಡು ಹೋಗಲ್ಲ ಯಾರು. ಬಟ್ ಈ ಫಿಲಿಮಲ್ಲಿ ಏನಪ್ಪ ಅಂದರೆ ಆ ಫ್ಲೈಟ್ ಸೀನ್ಸ್, ಆ ಫ್ಲೈಟಲ್ಲಿ ಏನಿರುತ್ತಲ್ಲ ಅದರೊಳಗಡೆ ಕ್ಲೀನಾಗಿ ಕರ್ಕೊಂಡು ಹೋಗ್ತಾರೆ. ಸೊ ಆ ಒಂದು ಮೋಡಿ ಮಾಡ್ತಾರೆ. ಮತ್ತು ಇದರಲ್ಲಿ ಒಂದು ನೆಗೆಟಿವ್ ಪಾಯಿಂಟ್ಸ್ ಏನಪ್ಪ ಅಂದರೆ ಸಾಂಗು ಒಂದು ಬಿಟ್ಟರೆ ಇನ್ಯಾವುದು ಅಷ್ಟೊಂದು ಕ್ಲೀನಿಗೆ ವರ್ಕೌಟ್ ಆಗಿಲ್ಲ ನನ್ನ ಪ್ರಕಾರ. ಓಕೆನಾ? ಆ ಸಾಂಗ್ ಅದೊಂದು ಬಿಟ್ಟರೆ, ಒಂದೇ ಒಂದು ಬಿಟ್ಟರೆ ಯಾವುದು ಚೆನ್ನಾಗಿಲ್ಲ. ಡೈರೆಕ್ಟಾಗಿ ಹೇಳ್ತೀನಿ, ಅಷ್ಟೊಂದು ಯಾವುದು ಎಂಗೇಜ್ ಮಾಡಿಲ್ಲ. ಬೇರೆಯವ್ರಿಗೆ ಇಷ್ಟ ಆಗಿರ್ಬೋದೇನೋ, ಬಟ್ ಮಿಕ್ಕಿದ್ದು ಯಾವುದು ಎಂಗೇಜ್ ಮಾಡಿಲ್ಲ ಅಷ್ಟೊಂದು ಅಂತಲೇ ಹೇಳ್ಬೋದು. ಫಿಲಿಮು ಅಲ್ಲಿ ಫೈಟಿಂಗ್ ಸೀನ್ಸ್ ನೋಡೋಕ್ಕೋಸ್ಕರ ಹೋಗ್ಬೋದು. ಒಂಥರ ಒಂದು ಕಡೆ ನಮ್ಮನ್ನು ಕ್ಲೀನಿಗೆ ಎಂಗೇಜ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಬಟ್ ಇನ್ನೊಂದು ಕಡೆ ನಮಗೆ ಎಲ್ಲೋ ಯಾಕೋ ಎಳೀತಾ ಇದ್ದಾರೆ ಮೂವಿನ ಒಂದು ಪಾಯಿಂಟ್ ಆಫ್ ವ್ಯೂಲ್ಲಿ ಅನಿಸುತ್ತೆ ನಮಗೆ. ಸೆಕೆಂಡ್ ಹಾಫಿಂದ ಸ್ವಲ್ಪ ಫಿಲಿಮ್ ಅಪ್ಪು ಡೌನು ಇರುತ್ತೆ. ಒಂದು ಕಡೆ ಸಖತ್ತಾಗಿದೆ, ಇನ್ನೊಂದು ಕಡೆ ಎಲ್ಲೋ ಡೌನ್ ಆಗ್ತಾಯಿದೆ. ಮತ್ತೆ ಎಂಗೇಜ್ ಆಯಿತು. ಕೊನೆಗೆ ಲಾಸ್ಟಿಗೆ ಬರೋದಕ್ಕೆ ಇಟ್ ವಿಲ್ ಬಿ ನೈಸ್ ಅಂತ ಹೇಳ್ತೀನಿ. ನೋಡ್ಬೋದು, ಫಿಲಿಮ್ ಅಂತೂ ಚೆನ್ನಾಗಿದೆ, ಏನು ಅಷ್ಟು ಡಿಸಪಾಯಿಂಟ್ ಮಾಡೋ ಥರ ಯಾವುದಿಲ್ಲ, ಚೆನ್ನಾಗಿದೆ, ಕ್ಲೀನಿಕ್ ಎಲ್ಲರೂ ನೋಡ್ಬೋದು. ಸೊ ಇಟ್ ಈಸ್ ನೈಸ್ ಅಂತ ಹೇಳ್ತೀನಿ, ನನಗೆ ಇಷ್ಟ ಆಗಿದೆ. ಸೊ ಆ ಸಾಂಗ್ಸ್ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಬೋದಾಗಿತ್ತು ಅನ್ನೋ ಒಂದು ನನಗೆ ಬೇಕಾಯ್ತಪ್ಪ. ಆ ಸಾಂಗ್ಸ್ ಸ್ವಲ್ಪ ಒಂದು ಸಾಂಗ್ ಬಿಟ್ಟರೆ ಯಾವುದು ನನಗೆ ಅಷ್ಟೊಂದು ಮೈ ರೋಮಾಂಚನ ಗೂಸ್ವಾಮ್ಸ್ ಮೂಮೆಂಟ್ ಅಂದರೆ ಬರೀ ಫ್ಲೈಟ್ ಸೀನ್ಸಲ್ಲಿ ಒಂದು ಆಗತ್ತೆ ಅಷ್ಟೇ, ಇನ್ಯಾವುದು ಆ ಥರ ಗೂಸ್ವಾಮ್ಸ್ ಸೀನ್ಸ್ ಅಷ್ಟೊಂದು ನನಗೆ ಕಾಣಿಸ್ಕೊಂಡಿಲ್ಲ ನನಗೆ. ಸ್ಪೆಷಲಿ ನನಗೆ, ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ, ನನಗೆ ಮಾತ್ರ ಈ ಥರ ಅನಿಸಿದೆ. ಸೊ ಬಟ್ ಒಂದೊಳ್ಳೆ ಮೂವಿ ನೋಡ್ಬೋದು, ಚೆನ್ನಾಗಿದೆ, ಇಷ್ಟ ಆಯಿತು ಅಂತ ಅಷ್ಟು ಮಾತ್ರ ಹೇಳ್ತೀನಿ. ಸೊ ಒಂದೊಳ್ಳೆ ಮೂವಿ ನೋಡ್ದಂಗೆ ಇರುತ್ತೆ ನಿಮಗೆ, ಓಕೆನಾ? ಸೊ ಟ್ರೈ ಇಟ್. ನನ್ನ ಒಪಿನಿಯನ್ ಮೇಲೆ ಮಾತ್ರ ಡಿಪೆಂಡ್ ಆಗೋಕ್ಕೆ ಹೋಗ್ಬಿಡಿ. ನಿಮ್ಮ ಒಪಿನಿಯನ್ ಏನು ಅನಿಸುತ್ತೋ ಅದನ್ನು ಮಾತ್ರ ಹೇಳಿ. ನಿಮ್ಮ ಒಪಿನಿಯನ್ ಏನಾಗಿರುತ್ತೋ ಅದನ್ನ ಕಮೆಂಟ್ ಮಾಡಿ, ಓಕೆನಾ? ಇದು ನನ್ನ ಒಪಿನಿಯನ್, ಒಬ್ಬೊಬ್ರಿಗೆ ಒಂದೊಂದು ಟೇಸ್ಟ್ ಇರುತ್ತೆ, ಅದನ್ನು ನಾವು ನನ್ನ ಟೇಸ್ಟ್ ನಿಂತ್ಕೊಂಡು ನೀವು ಚೆನ್ನಾಗಿಲ್ಲ ಅಂದ್ಕೊಂಡು ಸಿನಿಮಾಗೆ ಹೋಗ್ದಿರೋ ಒಂದು ದಿವಸ ಟಿ ವಿಯಲ್ಲಿ ಬಿಡ್ತಾರೆ, ಟಿ ವಿಯಾಗಿ ನೋಡ್ಬಿಟ್ಟು ಚೆನ್ನಾಗಿದ್ದಿಲ್ಲ ಅವ್ನು ಯಾವನು ಹೇಳಿದ್ದವನು, ಇದು ನನ್ನ ಟೇಸ್ಟ್, ನಿಮ್ಮ ಟೇಸ್ಟ್ ನಿಮಗಿರುತ್ತಲ್ಲ. ಸೊ ನಾನು ಆ ಥರ ಅಂದ್ಕೊಂಡು ಎಷ್ಟೋ ಮೂವೀಸ್ ಮಿಸ್ ಮಾಡಿಬಿಟ್ಟು ರಿಯಲಾಗೆ ಬೈಕೊಂಡಿರೋ ಅಂಥ ಸಿಚುವೇಶನ್ಸ್ ಇರುತ್ತೆ. ಸೊ ಅದಕ್ಕೆ ನಾನು ಆವತ್ತು ಡಿಸೈಡ್ ಆಗಿಬಿಟ್ಟೆ, ನೋ, ಒಬ್ಬೊಬ್ರಿಗೂ ಒಂದೊಂದು ಟೇಸ್ಟ್ ಇರುತ್ತೆ, ಇಟ್ ಮಸ್ಟ್ ಬಿ ಫಾಲೋಡ್ ಅಂತ. ಸೊ ನನಗೆ ಪರವಾಗಿಲ್ಲ, ಓಕೆ, ಈ ಚೆನ್ನಾಗಿದೆ ಅಂತ ಅನಿಸ್ತು. ಸೊ ಥ್ಯಾಂಕ್ ಯು ಗೈಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಯು ಗೈಸ್. Occupied Pakistan!